ಫೋನ್ ಮಾಡ್ತಿರಲ್ಲ ಯಾರಿಗೆ ಟಿವಿಯಲ್ಲಿ ಫೋನ್ ಮಾಡಿದ್ವಿ ಸಾಕು ಹೇಳ್ತಾರಲ್ಲ ಅವರಿಗೆ ನನ್ನ ಇದೆ ನಾನು ಏನು ಮಾಡೋದು ಅವ್ರು ಹೇಳ್ತಾರೆ ಸಾಕು ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾಡ್ತೀವಿ ಯಾವ್ದಾದ್ರು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ, ನವಗ್ರಹ ದೇವಸ್ಥಾನಕ್ಕೆ ಹೋಗ್ತೀವಿ. ನನ್ನಲ್ಲಿ ಇರ್ತಕ್ಕಂಥ ಇಷ್ಟಲಿಂಗವನ್ನ ದೇಹದ ಮೇಲೆ ಇರ್ತಕ್ಕಂಥ ಇಷ್ಟಲಿಂಗವನ್ನು ಪೂಜೆ ಮಾಡೋದಿಲ್ಲ. ಮಂತ್ರ ಪಾವನ ಮಂತ್ರ, ಹರಣ ಗೆಲ್ಲುವ ಮಂತ್ರ, ಸಿರಿಯ ಗಳಿಸುವ ಮಂತ್ರ, ಭುವನದೊಳಗಿ ಮಂತ್ರ, ಬಹುಸಿದ್ಧಿ ಮಂತ್ರ ಅಂತ ಆ ಪಂಚಾಕ್ಷರಿ ಮಂತ್ರವನ್ನು ಸಾಕು ನಮಗೆ ನಮ್ಮ ಎಲ್ಲ ಮನುಷ್ಯನ ತಾಪತ್ರಯಗಳನ್ನು ದೂರ ಮಾಡುವಂಥ ಶಕ್ತಿ ಯಾವುದಿದೆ ಅಂತಂದರೆ ಆ ಪಂಚಾಕ್ಷರಿ ಮಂತ್ರದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇನ್ನು ಹೇಳೋದು ಬೇಡ, ಮುಗಿಸ್ಬಿಡ್ಲ. ನೋಡಿ, ದಿನಕ್ಕೆ 2 ಸತಿ ಊಟ ಮಾಡಿ. ಎಷ್ಟು ಸತಿ ಮಾಡ್ತೀರಾ? ದಿವಸಕ್ಕೆ 2 ಸತಿ ಊಟ ಮಾಡಬೇಕು. ಇನ್ನೊಂದು 1 ಗಂಟೆ 2 ಗಂಟೆ ಪ್ರಾರ್ಥನೆ ಮಾಡಬೇಕು, 2 ಗಂಟೆ ಯೋಗ ಮಾಡಬೇಕು. ಡಬಲ್ ಅಂತಂದರೆ ಒಂದು ತಿಂಗಳಿಗೆ 1 ದಿವಸ ಉಪವಾಸ ಇರಬೇಕು. ಇರ್ತೀರಾ? ಸುರತ್ರ ದಿವಸ ಹಣ್ಣು ಬಂದಿರ್ತೀವಿ. 1 ಗಂಟೆ ಯೋಗವನ್ನು ಮಾಡಬೇಕು. ಯಾರು ಮಾಡಬೇಕು? ಹೀಗಿದ್ರೆ ಮನುಷ್ಯ ಮಾತ್ರ ಆರೋಗ್ಯವಾಗಿರಲು ಸಾಧ್ಯ. ಅದರಿಂದ ಇದನ್ನು 6 ನೆನಪಿಗೆ ಕೊಡಬೇಕು. ಅದನ್ನು ಬರೀ ಗ್ಲೋಬಲ್ ಇಟ್ಕೋಬೇಡಿ, ಆಚರಣೆ ಇರ್ತದೆ. ಅವಾಗ ನಿಜವಾಗ್ಲೂ ನೀವು ಆರೋಗ್ಯವಾಗಿರುವಂಥದ್ದನ್ನು ನಾವು ಕಲಿತಿದ್ದೀವಿ. ಈ ಜಗದ್ಗುರು ಮಹಾಸಭೆ ದೇವರ ಇವತ್ತು ಈ ಜನಜಾಗೃತಿ ಪರಿವರ್ತನಾ ಸಮಾರಂಭ ಅಂತ ಜನಗಳಿಗೆ ಜಾಗೃತಿ ಮೂಡಿಸುವಂಥದ್ದು, ನಮ್ಮ ಧರ್ಮದ ಬಗ್ಗೆ, ಆಚರಣೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಆಚರಣೆಯನ್ನು ಮಾಡ್ತಾರೆ, ಯಾರು ನಮ್ಮ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಾರೆ, ಯಾಕೆ ಹಿಂಗೆ ಆಗ್ತಾ ಇದೆ ಜಗತ್ತು, ಮನುಷ್ಯ ಕೆಟ್ಟೋಗ್ತಾ ಇದ್ದೀನಲ್ಲ ಅಂತ. ಮದುವೆ ಎಷ್ಟು ದಿವಸ ಅಲ್ವಾ? ಎಷ್ಟು ಜನ ಸ್ವಾಮಿಗಳಿದ್ದಾರೆ ನೋಡ್ರಿ. ಒಬ್ಬೊಬ್ಬರು ಮುಖ್ಯಮಂತ್ರಿ ಆಯಿತು ಅಂತಂದರೆ ಅಲ್ಲಿಗೆ 150-200 ಜನ ಹೋಗ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಮನೆ ಬಾಗಿಲಲ್ಲಿ ಕೂತಿರ್ತಾರೆ ಸಾಲ್ಗಟ್ಟೆ ಹಾಕೊಂಡು. ಯಾಕೆ? ಧರ್ಮ ಬೋಧನೆ ಎಲ್ಲಿ ಮಾಡ್ತಾ ಇದ್ದಾರೆ? ಶಾಲಾ ಕಾಲೇಜುಗಳನ್ನು ತೆಗೆದುಕೊಂಡು ವ್ಯವಹಾರ ಮಾಡಿ ನಿಂತಿದ್ದಾರೆ. ನಿಜವಾಗ್ಲೂ ಈ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಧರ್ಮ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ರಂಭಾಪುರಿ ದೇವರು ಮಾತ್ರ. ನಗರಗಳಲ್ಲಿ ಗ್ರಾಮಾಂತರ ಬಸ್ಗಳು ಹೋಗ್ಲಾಡಿದಂಥ ಜಾಗಕ್ಕೆಲ್ಲ ಹೋಗಿ ಧರ್ಮ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತವಂತರಾಗಿ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಧರ್ಮ ಸಮಾರಂಭ ನಡೆದುಕೊಂಡು ಬರ್ತಾ ಇದೆ. ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಾದ ಚೆನ್ನೈಗೌಡ ಮಾತನ್ನು ಹೇಳಿ ನಗರ ಪ್ರದೇಶದಲ್ಲಿ ಜನರನ್ನು ಸೇರಿಸುವಂತೆ ಅದು ಸಾಮಾನ್ಯ ಮಾತಲ್ಲ, ತುಂಬ ಕಷ್ಟದ ಕೆಲಸ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದನ್ನ ನೋಡಿ ತುಂಬ ಸಂತೋಷವನ್ನು ಅವರು ವ್ಯಕ್ತಪಡಿಸಿದರು. ಅವರು ಮಾತಾಡಿದ ಒಂದು ಮಾತನ್ನು ಹೇಳಿ ಇವತ್ತು ಎಷ್ಟೋ ಜನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಂತ ಪ್ರದೇಶಗಳಲ್ಲಿ ಇವತ್ತು
ಇವತ್ತು ಹಲವಾರು ಕಾರಣಗಳಿಂದ ಮತಾಂತರವನ್ನು ಕೆಲವರು ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಕಾರಣದ ಕೈಗಳು ಇಂತಹ ಜೀವನ ಕೃತ್ಯಕ್ಕೆ ಮುಂದಾಗಲು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಯಾವಾಗಲೂ ಮಾಡಿ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಕಲುಷಿತಗೊಳಿಸಬೇಕು, ಜನರನ್ನು ಮತಾಂತರ ಮಾಡಿ ಅವರನ್ನು ದಿಕ್ಕು ತಪ್ಪಿಸಬೇಕು ಅನ್ನುವಂಥ ಅವರ ಭಾವನೆ ಯಾರಿಗೂ ತಿಳಿಯಲಾರದು ಅಲ್ಲ. ಆದರೆ ಬಡತನದಲ್ಲಿ ಬಡವರುವಂತಹ ಜನರಿಗೆ ಏನೋ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ ಅನ್ನುವಂಥ ನೆಪದಲ್ಲಾಗಲಿ, ಅವರ ಕುಟುಂಬದ ನಿರ್ವಹಣೆಗಾಗಿ ಸಹಾಯ ಸಹಕಾರ ನಾವು ಮಾಡ್ತೀವಿ ಅನ್ನುವಂಥ ಆಮಿಷವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಆದರೆ ಯಾರ್ಯಾರು ಮತಾಂತರ ಆಗಿದ್ದಾರೆ, ಆ ಮತಾಂತರದಿಂದ ಅವರ ಜೀವನದಲ್ಲಿ ಎಷ್ಟು ಸಂಕಷ್ಟಗಳು ಎದುರಾಗ್ಯಾವು ಮತ್ತು ಮತಾಂತರಗೊಂಡ ನಂತರ ಎಷ್ಟೋ ಜನರು ತಮ್ಮ ಜೀವವನ್ನೇ ಕಳ್ಕೊಂಡದನ್ನು ಕಳೆದ ದಿನಗಳಿಗಾದ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ. ವೀರಶೈವ ಧರ್ಮದ ಪಂಚಪೀಠಗಳಾಗಲಿ, ಈ ನಾಡಿನ ಎಲ್ಲ ಮಠಾಧೀಶರಾಗಲಿ ಈ ಮತಾಂತರವನ್ನು ತಡೆಗಟ್ಟಲಿಕ್ಕೆ ಅವರವರ ಪ್ರಾಂತ ಪ್ರದೇಶದಲ್ಲಿ ಜನರಿಗೆ ಒಂದು ಯೋಗ್ಯ ಮಾರ್ಗದರ್ಶನ ನೀಡುತ್ತಾ ನಾವು ಬಂದಿದ್ದೇವೆ. ಆದರೂ ಕೆಲವು ಸಂದರ್ಭದಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ನೋವು ನಮ್ಮನ್ನು ಕೂಡ ಕಾಡ್ತಾ ಇದೆ. ಇವತ್ತಿನ ಈ ಸಮಾಜದಲ್ಲಿ ಹೆಸರಾಂತ ವೈದ್ಯರಾದಂಥ ಶ್ರೀ ಎಂ ಪಿ ಪ್ರಕಾಶ್ ಅವರ ಅಭಿಯಂತರಾದಂಥ ಡಾಕ್ಟರ್ ಮಹಂತೇಶ್ ಚಲಂತಿಮಠರು ಹೆಸರಾಂತ ವೈದ್ಯರನ್ನು ತಮಗೆಲ್ಲಾಗುತ್ತಿದೆ. ಇವತ್ತು ಮನುಷ್ಯನ ಆರೋಗ್ಯ ಬಹಳಷ್ಟು ಹದಗೆಡ್ತಾ ಇರುವುದಕ್ಕೆ ಕಳವಳವನ್ನು ಅವರು ವ್ಯಕ್ತಪಡಿಸಿದೆ. ಇದಕ್ಕೆ ಹಲವಾರು ಕಾರಣಗಳು ಇರುವಂಥದ್ದು ತಮಗೆಲ್ಲ ಗೊತ್ತು. ಬಹುಶಃ ಇವತ್ತು ಮನುಷ್ಯ ಯಂತ್ರದಂತೆ ದುಡಿದರೂ ಸಹ ಜೀವನದಲ್ಲಿ ಸಂತೃಪ್ತಿ ಸಮಾಧಾನ ಇಲ್ಲ. ಬಹುಶಃ ಯಂತ್ರಗಳು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬಹುದು. ಆದರೆ ಮನುಷ್ಯ ವ್ಯಕ್ತಿಗಿಂತ ಮಿಗಿಲಾಗಿ ಹಣ ಸಂಪಾದನೆ ಮಾಡಬೇಕು, ನಾನು ಶ್ರೀಮಂತನಾಗಬೇಕು ಅನ್ನುವಂಥ ಹುಚ್ಚು ಹತ್ತಿ ತನ್ನ ಬಹಳಷ್ಟು ಸಮಯವನ್ನು ಹಣ ಸಂಪಾದನೆಗಾಗಿ ಶ್ರಮಿಸ್ತಾನೆ. ಆದರೆ ನೀವೆಲ್ಲ ತಿಳ್ಕೊಳ್ಳಿ, ಹಣ ಸಂಪಾದನೆಗಾಗಿ ತನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಆದರೆ ಆರೋಗ್ಯ ಹದಗೆಟ್ಟಂಥ ಸಂದರ್ಭದಲ್ಲಿ ಗಳಿಸಿದಂಥ ಎಲ್ಲ ಸಂಪತ್ತು ಖರ್ಚು ಮಾಡಿದರೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಜರಾಮರ ಪ್ರಾಜ್ಞ ವಿದ್ಯಾ ಮತ್ತಂಚ ಸಾಧೆ ಗೃಹೀತ ದೇಶೇಶು ಮೃತ್ಯುನ ಧರ್ಮಮಾಚರಿಸಿದೆ. ಮನುಷ್ಯ ವಿದ್ಯೆಯನ್ನು ಸಂಪಾದನೆ ಮಾಡುವಾಗ, ಸಂಪತ್ತನ್ನು ಗಳಿಸುವಾಗ ಈ ಭೂಮಿಯ ಮೇಲೆ ನಾವು ಬಹಳ ವರ್ಷ ಬದುಕುತ್ತೇವೆ ಎನ್ನುವಂಥ ಆಶಾದಾಯಕ ಭಾವನೆಗಳಿರಬೇಕು. ಹಾಗೇನಾದರೂ ಇಲ್ಲ
ಎರಡು ವೈದಿಕರು ಹೇಗೆ